ವರುಣ್ ಆರಾಧ್ಯ ಅವರು ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದವರು. ತಂದೆಯನ್ನ ಕಳ್ಕೊಂಡ್ರು. ತಂದೆ ಆಟೋ ಡ್ರೈವರ್ ಆಗಿರ್ತಾರೆ. ಆ ಒಂದು ನೆನಪಿಗಾಗಿ ಆಟೋವನ್ನ ಇನ್ನೂ ಸಹ ಮಾರಿಲ್ಲ. ವರುಣ್ ಆರಾಧ್ಯ ಅವರು ಬೃಂದಾವನ ಸೀರಿಯಲ್ ನಲ್ಲೂ ಸಹ ಅವರು ಅರ್ಧದಿಂದ ಕಾಣಿಸ್ಕೊಂಡಿದ್ರು, ಎಲ್ರಿಗೂ ಕೂಡ ಗೊತ್ತು. ಬಟ್ ಧಾರಾವಾಹಿ ಅರ್ಧಕ್ಕೆ ನಿಂತೋಯ್ತು, ಯಾಕೋ ಗೊತ್ತಿಲ್ಲ. ಸಿನಿಮಾದಲ್ಲಿ ನಟಿಸ್ಬೇಕು, ಇವರಾಗಬೇಕು ಎಂಬ ತುಂಬಾನೇ ಆಸೆನ ಇಟ್ಕೊಂಡಿದ್ದಾರೆ. ಬೇರೊಂದು ಮನೆಗೆ ಈಗ ಶಿಫ್ಟ್ ಆಗಿದ್ದಾರೆ. ಮನೆಯ ಒಂದು ಗೃಹ ಪ್ರವೇಶ ಆಲೋಚಿಸುವಂತಹ ಕಾರ್ಯಕ್ರಮವನ್ನು ಸಹ ನೆರವೇರಿಸಿದ್ದಾರೆ. ಇವರ ಒಂದು ಲವ್ ಬ್ರೇಕಪ್ ಬಳಿಕ ಸ್ವಲ್ಪ ಮಟ್ಟಿಗೆ ಇವರು ಫಿಟ್ನೆಸ್ ಫ್ರೀಕ್ ಆಗ್ತಾರೆ. ಚೆನ್ನಾಗಿ ವರ್ಕೌಟ್, ಬಾಡಿ ಬಿಲ್ಡಿಂಗ್ ಅಂತೆಲ್ಲ ಮಾಡ್ಕೊಂಡು ಆರಾಮಾಗಿ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಬೇರೆ ಬೇರೆ ವಿಡಿಯೋಸ್ಗಳನ್ನ ಮಾಡುತ್ತಾ, ಫ್ಯಾಮಿಲಿನ ತೋರಿಸುವಂತ ವಿಡಿಯೋಸ್ಗಳನ್ನ ಮಾಡುತ್ತಾ, ವ್ಲಾಗ್ಗಳನ್ನ ಮಾಡುತ್ತಾ ಅಪರೂಪದ ಒಂದು ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇವರಿಗೆ ಫ್ಯಾಷನ್ ಬಗ್ಗೆ ತುಂಬಾನೇ ಒಂದು ಅರಿವಿದೆ. ಚೆನ್ನಾಗಿ ಡ್ರೆಸ್ ಗಳನ್ನ ಮಾಡ್ಕೊಡ್ತಾರೆ. ಹಲವಾರು ಕೊಲಾಬ್ರೇಷನ್ ಸಹ ಮಾಡ್ತಾರೆ. ಸಿನಿಮಾಗಾಗಿ ಪ್ರಯತ್ನವನ್ನು ಸಹ ಪಡ್ತಾ ಇದ್ದಾರೆ. ಸೀರಿಯಲ್ ನಲ್ಲೂ ಸಹ ಇವರಿಗೆ ಒಳ್ಳೆ ರೆಕಗ್ನೇಷನ್ ಸಿಕ್ತು. ಈಗ ಹೊಸ ಮನೆಗೆ ಮೂವ್ ಆಗಿದ್ದಾರೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಈಗ ಮನೆಯನ್ನ ಸಹ ರೆಂಟ್ಗೆ, ಅಂದ್ರೆ ರೆಂಟ್ ಮಾಡ್ಕೊಂಡಿಲ್ಲ, ಬಹುಶಃ ಖರೀದಿರ್ಬೋದು, ಇಲ್ಲ ಅಥವಾ ರೆಂಟ್ಗೆನೆ ಇರ್ಬೋದೇನೋ. EMI ಸಹ ಪೇ ಮಾಡುವ ರೀತಿ ವರುಣ್ ಆರಾಧ್ಯ ಅವರು ಮೂವ್ ಆಗಿರುವಂತದ್ದು ಈ ಒಂದು ಫ್ಲಾಟ್ಗೆ. ಚೆನ್ನಾಗಿರುವಂತ ಒಂದು ಮನೆ ಅಂತಾನೆ ಹೇಳ್ಬೋದು. ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಂತವ್ರು ವರುಣ್ ಆರಾಧ್ಯ. ಮನೆಯ ಒಂದು ಗೃಹ ಪ್ರವೇಶ ಆಲೋಕಿಸುವಂತ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿದ್ದಾರೆ ಸಿಂಪಲ್ ಆಗಿ.